ತಮ್ಮ ಬೇಕಾದಲ್ಲೆಲ್ಲ ಪ್ರವಾಸ ಕಡ್ಡಾಡ್ತಾರ. ಇಷ್ಟು ಮನೆ ಕೆಲಸ ಮಾಡ್ಕೊಂತ ನಮ್ಮ ಮನ್ಯಾಗ ಬಿದ್ದಾಡ್ಬೇಕು. ತವ್ರ ಮನೆಗೆ ಹೋಗಿನ ಅಂತ ಕಳಿಸ್ಲಿಲ್ಲ. ಈಗಿನ ಮತ್ತೆ ನೋಡಿ ಹೋದಾಕ ಅಲ್ಲೇ ಹೋಗಾಳ. ಆರಾಮಾಗಿರಕ್ಕಿಲ್ಲ ಅವ್ರ ಸೋದರತ್ತಿಗೆ ನಾ ಆರಾಮ ಮಾಡಿಸಿ ಏನು ಎದ್ದ ಅಡ್ಡಾಡ್ಸ ಬರ್ತಾ ಈಕಿನ ಮತ್ತಿ. ಮಂಜುಳಾ ಮಂಜುಳಾ, ಅಲ್ಲ ನೀನು ಬೆಲ್ಲಾಡು ಕಲ್ಲಂಗೆ ಇಲ್ಲೇ ಕುಂತೀರ ಸೋದರತನಿ ಕೇಳವಲ್ದ ನಿನಗೆ? ಏನು ಕೇಳಿಸಿದ್ರೆ ಕೇಳಾರ್ದ ಕುಂತೀಯೋ? ಏನು ಕೇಳಿಸಲೇ ಇಲ್ಲ ನಾವು ಅದ್ರಿದ್ದು. ಹಂಗಾರ ಅನ್ಕೋರಿ. ನಿನಗೇನಾಗೈತೆ? ಇಷ್ಟೊತ್ತನ ಚಂದ ಇದ್ದಲ್ಲ. ನನಗೇನಾಗ್ಬೇಕು ಎಲ್ಲಾರು ಬ್ಯಾ ಬಿಡು ಸುಳ ಯಾಕೆ ಮತ್ತೆ ಮಂದಿದ್ ನೋಡ್ತಿ ಅದಕ್ಕೆ ಒದಾಡ್ತಿ ಅಂತೀಯ. ಸುಳ ಯಾಕೆ ಹೇಳ್ಬೇಕು ಬಿಡು ನಿಮಗೆ. ಅರ್ಧಂಬರ್ಧ ಹೇಳಿ ನನಗೆ ತಲೆ ಹುಳ ಬಿಡ್ಬಿಡ. ಹೇಳು ಕರೆಕ್ಟ್ ಏನಾಯ್ತು ಹೇಳು. ಹೇಳಿ ಈಗ ಎಲ್ಲರೂ ಓನೇನಾರು ಗಾಡಿ ಮಾಡ್ಕೊಂಡು ಪ್ರವಾಸಕ್ಕೆ ಅದು ಹೋಗ್ಯಾರ ನೋಡು. ಮತ್ತು ನಾವು ಹೋಗಿ ಬರ್ತೇವೆ ಒಂದಿನದ ಮಟ್ಟಿಗೆ ಅಷ್ಟೇ. ಮುಂಜಾನೆ ಸಂಜೆಗೆ ಬಂದ್ಬಿಡ್ತೇವೆ. ಅಲ್ಲ, ಯಾರ ಜೊತೆ ಹೋಗಕ್ಕೆ ನೀನು? ಓನ್ಯಾಗ ಗೆಳತಾರ ಬಂದ ಬರ್ತಾರ. ಪ್ರೇಮ ಬರ್ತೇನೆ ಅಂದಾಳ. ಮತ್ತೆ ಯಾರು ಬರ್ತೇನೆ ಅಂದ್ರೆ ಕರ್ಕೊಂಡು ಹೋಗಿ ಬರ್ತೇವೆ. ಈಗ ಮನ್ಯಾಗ ಅವನು ಇಲ್ಲ, ಮನೆ ಮುಂದೆ ಬೇಕಾಕತಿ. ನಾನು ಹೊಲಕ್ಕೆ ಕೆಲಸ ಇರ್ತಾವ ಹೋಗಿರ್ತೇನೆ. ಮನೆ ಕಿಲಿ ಹಾಕೋದಿಲ್ಲ ಏನಿಲ್ಲ. ಮತ್ತು ಈಗ ಹೋದ್ರೆ ಹೆಂಗಂತ ಮನೆ ಮುಂದೆ ಅವು ಬಂದ್ಮ್ಯಾಗ ಹೋಗಿದ್ದೆ ಅಲ್ಲ. ತಗೋ ಇಲ್ಲೇ ಮನೆ ಒಳಗಿನ ಕೆಲಸ ಮಾಡ್ಕೊಂತ ಮನೆ ಚಕ್ರಿ ಮಾಡ್ಕೊಂತ ಕುಂದಿರ್ತೀನಿ. ಎಲ್ಲಾರು ಅಡ್ಡಾಡ್ತಾರ, ಎಲ್ಲ ಕಡೆ ಅಡ್ಡಾಡ್ತಾರ ಮಾಡ್ತಾರ. ನಾವಿಷ್ಟು ಹೋಗಾರನ ಬರ ನೋಡ್ಕೊಂತ ಅವ್ರು ಅಲ್ಲಿ ಹೋದ್ರಿ ಇಲ್ಲಿ ಹೋದ್ರ ಅಂತ ಕೇಳ್ಕೊಂತ ಕುಂದ್ರದಾಗೈತಿ. ಬರೇ ಮನೆ ಕೆಲಸ ಮಾಡ್ಬೇಕು, ಬ್ಯಾಸರ ಆಗೈತಿ. ಅಲ್ಲ, ಅವು ಇದ್ದಾಗನ ಎಲ್ಲ ಕೆಲಸ ಆಕಿನ ಮಾಡ್ತಾಳ. ಮ್ಯಾಗಿನ ದೊಡ್ಡ ತರಿ ಬೀರಿ ಕೆಲಸ ಮಾಡ್ತೀನಿ ನೀನು. ಈಗ ನೋಡು, ಅವು ಊರಾಗಿಲ್ಲ ಅಂತ ಅಷ್ಟು ಕೆಲಸ ಅಷ್ಟ ಹತ್ತೈತಿ ನಿನಗೆ. ಇದ್ಲಂದ್ರೆ ರೊಟ್ಟಿನ ಅವನ ಮಾಡ್ತಾ, ಬಾಂಡೆನೂ ಆಕಿನ ಕುಂತು ತಿಕ್ತಾ. ಇನ್ನು ಜಳಕ ಪೂಜೆನೂ ಆಕಿನ ಮಾಡ್ತಾಳ. ತನ್ನ ಅರ್ಬಿ ತಾವು ಹಾಕ್ಕೊಂತಾಳ ಆಕಿ. ಮತ್ತು ಇನ್ನೂ ಏನು ಮಾಡ್ಬೇಕು ನಿನಗೆ? ಇಷ್ಟು ಮನ್ಯಾಗಿಲ್ದಾಗ ತೀರ ಕೆಲಸ ಮಾಡೋದು ಬ್ಯಾಸ್ರನ? ಅವು ಮಾಡಕತ್ ಕೊಟ್ಲೇನ ಮಗಗೆ ಪಾಪ ಎಲ್ಲ ಮನಸ್ಸು ಕರಿಗಿ ಬಿಡ್ತಾನೆ. ಏನು ನಾ ಮಾಡೋದೇ ಇಲ್ಲ ಬಿಡು. ಹಂಗಲ್ಲ, ನೀನು ಕೆಲಸ ಮಾಡಂಗಿಲ್ಲ ಅಂತ ಹೇಳಾಕತ್ತಿಲ್ಲ. ಆಕಿನೂ ಆಸರೆ ಆಗಂಗಿಲ್ಲ. ನೀ ಇದ್ದಾಗ ಏನೋ ಹೋಗ್ಯಾ ಬಿಡು. ಮತ್ತು ಅಲ್ಲಿ ಅಮ್ಮಗೆ ಆರಾಮಿಲ್ಲ, ಹೋಗ್ಯಾಳ ನೋಡ್ಕೊಂಡು ಬರ್ತಾ ಬಿಡು. ಮತ್ತು ಆರಾಮಿಲ್ಲ ಅಂತಂದು ಮತ್ತು ಹಂಗೆ ಕೇಳಿ ಇಲ್ಲೇ ಮನ್ಯಾಗ ನನ್ನ ಸೊಸಿ ಮಾಡೋದಿಲ್ಲ ಮತ್ತು ನಮ್ಮ ಸೊಸಿಗೆ ಬೇಕಾಕಂತ ಹೇಳ್ಕೊಂಡು ಕುಂದ್ರಾಕತ್ತಾನೆ. ಹೋದಾಗ ಬಂದಾಗ ಅಷ್ಟು ಕೆಲಸ ಮಾಡ್ಕೋಬೇಕು. ಅವ್ವ ಊರಾಗಿದ್ದ ಬಂದ್ಮ್ಯಾಗ ಹೋಗಿ ಅಂತಾಳೆ. ಅವು ಬಂದ್ಮ್ಯಾಗ ಹೋಗ್ಬೇಕಂತ ಅವ ನನಗೆ ಮೊದ್ಲ ತಯಾರಾಗಿ ಗಾಡಿ ಎತ್ಕೊಂಡಿರ್ತಾಳ. ಅವಾಗಿನ ಕಿಲಿ ಹಾಕಿಸ್ತೇ ಬಿಡ್ತೇನೆ. ನೋಡ್ತೀನಿ ತಡಿ ನಾನು ಮನಿ. ಬಂದೆ ಚಿಗ ಹೊಲ್ದಾಗಿಂದ? ಈಗ ಬಂದೇನು ಹೊಲ್ದಾಗಿಂದ? ಹ್ಞೂ ನಾವಿದ್ದೆ ಈಗ ಬಂದು ನೋಡುವ. ಕಾಯಿ ಬಿಟ್ಕೊಂಡು ಹೋಗಿದ್ರೇನು ಹೊಲಕ್ಕೆ? ನಾವು ಆಕಿನ ಕಾಲೇಜಿಗೆ ಹೋಗ್ಕಣ. ಟೈಮ್ ಸರಿ ನೀರು ಕುಡಿಸೋದು ಅದು ಅತ್ತೆಯಾರು ಇಲ್ಲ, ಅವರು ಊರಿಗೆ ಹೋಗ್ಯಾರ. ಅದಕ್ಕೆ ಸುಮ್ಮನೆ ಮತ್ತಲ್ಲೇ ಬಿಚ್ಚಿ ಕೈ ಬಿಟ್ಬಿಟ್ರಲ್ಲ ಮೇಯ್ಕೋತ ಅಡ್ಡಾಡ್ತಾವ ಹೊಲ್ದ. ನಮ್ಮದು ಕೆಲಸ ಆಕತ್ತ ಅಂತೇಳಿ ಅದು ಹಸೇದು ಹುಲ್ಲದು ತೊಗೊಂಬಂದೆ. ದನಕ್ಕೆ ಹಾಕಿದ್ರಾತಂತೆ. ಲೇಟ್ ಆಯ್ತು ನೋಡುವ. ಚಾ ಆತ ನಿಮ್ದು? ಒಂದು ಚಿಗವ ಇನ್ ಮ್ಯಾಗ ಚಾ ಬಿಡಂಗಾರೆ. ಇನ್ ಮ್ಯಾಗ ಕೈಕಾಲು ಮರಿ ತಕ್ಕೊಂಡು ಚಾ ಅದು ಕುಡಿಬೇಕು ನೋಡಿ. ನಿಮ್ದು ಆತ ಚಾ? ಚಿಗವ ಚಾ ಈಗ ಆಯ್ತು ನೋಡಿ ನಮ್ದು. ರಮ್ಯಾ ಒಳಗಿರ್ಬೇಕು. ಕಾಲೇಜ್ನಾಗಿಂದ ಬಂದಿರ್ತಾ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾಳೆ. ಒಳಗಿರ್ಬೇಕು. ಏನರ ಕಸ ಅದು ಹೊಡಿತಿದ್ದಾಳೆ. ಮತ್ತು 3 ಸಂಜೆ ಆತಲ್ಲ ಕಸ ಅದು ಹೊಡೆದು ಬಾಕಲು ನೀರು ಹಾಕೋದು ದೀಪ ಹಚ್ಚೋದು ಮಾಡ್ತಿರ್ತಾಳೆ ಕೆಲಸ ಒಳಗಿಂದ. ನಿಂತಿಲ್ ಬಿಡು ಚಿಗವ. ಎಲ್ಲ ಕೆಲಸ ಬಿಟ್ಟು ಹೋದ್ರೆ ಮಾಡ್ಕೊತಾ ಬಿಡು. ರಮ್ಯಾ ನೀಲ ಇದ್ದಾಗ ಹಾಕಿ ಮಾಡ್ಕೊತಿದ್ಲ. ಮನ್ಯಾನ ಕೆಲಸ ಎಲ್ಲ ಹಾಕಿ ಮೊದ್ಲಾಕ ನಾಯಿ ಹೋದ್ಮೇಲೆ ರಮ್ಯಾ ಮಾಡಕತ್ತಾಳ. ಈಗ ಎಲ್ಲ ಮಾಡ್ತಾರೆ ಇಬ್ರು ಅಕ್ಕತಂಗಿ. ಭಾಷೆನೇ ಅದಾರ ಬಿಡವ್ರು. ಮತ್ತು ಮಾಡಬೇಕಲ್ವ ನಮ್ಮದು ಹೊಲದ ಕೆಲಸ ಎಲ್ಲ ಮನಿದು ಹೊಲದ್ದು ಆಗ್ಬೇಕಲ್ವ ಮಾಡೋದು. ಮತ್ತು ಹೆಣ್ಮಕ್ಳು ವಿದ್ಯೆ ಕಲಿತ್ರೆ ಅಲ್ಲಿ ಹೋಗತ್ತವ. ಕಲಿತು ಮರಿಬೇಕಂತಾರ ಹಿರಿಯರು. ಕಲಿತು ನಾ ತಮ್ಕ ಗಂಟೆ ಮನ್ಯಾಗೆಲ್ಲ ಮಾಡ್ಕೊಳಕ್ಕೆ ಕಲಿತಾರ ಇಲ್ಲ. ಹೌದು ಚಿಗವ. ಆತ ತಂಬಿ ಅವ ಬಂದು ಮುಂಚೆ ಮಕ್ಳು ಕಸ ಹೊಡಕತ್ತೇನಿ. ಹ್ಞೂ ಈಗ ಒಂದು 5 ನಿಮಿಷ ಆಯ್ತು ಬಂದು. ಹುಲ್ಲದು ತೊಗೊಂಬಂದಿದ್ದೆ, ಅದನ್ನ ಇಟ್ಟು ಆಕಳ ಅದು ಕಟ್ಟು ನೀರು ಕುಡಿಸಿ ಬಂದಿವ. ಅದಕ್ಕೆ ಲೇಟ್ ಆಯ್ತು ನೋಡಿ. ದೌಡ್ ಒಳ ಬರಲಿಲ್ಲ ನಾನು. ಬಾ ಹಂಗಾರೆ ಕೈಕಲ್ ಮರಿ ತಗೊಂಬಾ. ಚಾ ಮಾಡ್ತೀನಿ, ಚಾ ಕುಡಿ ಅಂತ. ಒಂದು ಕಪ್ ಚಾ ಕೊಡು. ಇದು ಚುಮ್ಮರಿ ಇದ್ರೆ ಹಾಕಿ ಕೊಡೆ. ಹೊಟ್ಟೆ ಗರ್ರ ಅಂತ ಹೊಟ್ಟಸ್ತಂಗೆ ಆಗೈತೆ ನೋಡು. ಅದೋ ಬಾಯ್ ಬಳ್ಳ ಚುಮ್ಮರಿ ಹಾಕೊಟ್ಟು ಚಾ ಅದ ಮಾಡ್ತೀನಿ ಬಾ. ಹಂಗಾರೆ ಕುಡಿಸಿ ಬಂದೇನು ಬೇ ಆಕಳಿಗೆ? ನೀರು ಕುಡಿಸೋದ ಬಂದೇನೆ ಹೇಳ. ಹಿಂದಾಗಡೆ ಇನ್ನೊಂದು ಚೂರು ಮಬ್ಬಾಲೆ ಆಮೇಲೆ ಹಿಂಡ್ಕೊಂಬರ್ತೇನೆ ಹೋಗಿ. ಬೇವ ಆತ ಕೈಕಾಲು ಮರಿ ತಗೊಂಬಂದೇನಿ ಇಲ್ಲ. ಆಕಳ ಅದು ಕಟ್ಟಿ ನೀರು ಕುಡಿಸಿ ಕೈಕಾಲು ಮರಿ ತಗೊಂಬಂದೇನೆ. ಚಾ ಮಾಡಿಕೊಡೆ ಒಟ್ಟು. ಅಕ್ಕಿ ಕಸಾನ ಹೊಡೆದ್ನೆ. ಇದನ್ನ ಮೇವು ಅದೆಲ್ಲ ಹಾಕೇನಿ ತಿನ್ನಕತ್ತಾವು ಹಾಕೇನಿ. ನೀರದು ಕುಡ್ಸೈತಿ. ಒಟ್ಟು ಕೆಲಸ ಐತೆ ಒಳಗೆ. ಕೆಲಸ ಅದು ಮುಗಿಸ್ಕೊಂಡು ಕುದುರ್ತೀನಿ. ಬ್ಯಾಸ್ರ ನಂಗಾಗೈತಿ. ಇಲ್ಲದೇನ ಸರೋಜ ಹುಡುಕಿ ಸಾಕಾತ್ವ ನಿನ್ನ. ಯಾಕಕ್ಕ? ನಾನು ಅಕ್ಕಿ ಕಸ ಅದು ಹೊಡೆದ್ನಕ್ಕ. ಭಾಳ ಹರಿವಿತ್ತ. ಅಕ್ಕಿ ಕಸ ಅದು ಹೊಡೆದು ದನಕ್ಕೆ ನೀರು ಕುಡಿಸಿ ಇನ್ನೇನು ಒಳ ಬರ್ಬೇಕನ್ನೋರಾಗ ನೀನ ಬಂದು ನೋಡಕ್ಕ. ಯಾಕಕ್ಕ? ಯವ್ವ ಬ್ಯಾಸ್ರ ಆಗ್ಬಿಟ್ಟತಿ ಇವತ್ತು. ಎಷ್ಟಾಕೊಂಡು ಅರಿಬಿದ್ದುವ. ಇಬ್ರು ಹೋಗಿ ಹಳ್ಳಕ್ಕೆ ಅದು ಹೋಗಿ ಅರ್ಬಿ ಅದು ಹಾಕೊಂಬಂದೇವಿ. ಅತ್ತೆಯರ್ಗಿರ ಸೀತೈತನ ಇಲ್ಲ. ಇದು ಕೆನಿ ಕುಡಿತಂದ್ರೆ ಕಡೀರಿ ನಿಮ್ಮ ಚಿಗವ್ಗೇನ ತುಪ್ಪ ಅಂತ. ನಾಳೆ ಯಾರ್ದ್ರ ಕೈಯಾಗ ಕೊಟ್ಟು ಕಳ್ಸಾಕ್ ಬರ್ತೈತಿ. ಕಡದಿಡ್ರಿ ವಾದನ ಅಂತಂದ್ರವ. ಯವ್ವ ಬ್ಯಾಸ್ರ ಬಿಡತ್ವ ಯವ್ವ ಸರೋಜ ಇವತ್ತಂಕರ. ಅಲ್ಲಕ್ಕ ಮೊನ್ನೆ ಬಂದಾಗ 1 ವಾರದಿಂದ ಕಟ್ಕಸಿದ್ವಲ್ಲಕ್ಕ ತುಪ್ಪನ. ಅಲ್ಲ ಕಟ್ಟಾಕೇನಿಲ್ಲಕ್ಕ. ನಾಳೆ ಕಡಿತಿತ್ತಲ್ಲಕ್ಕ. ಬ್ಯಾಸ್ರ ಆಗ್ಬಿಟ್ಟೈತಿ ಇವತ್ತು. ತುಸಾರಿ ಬಿದ್ದು ನಕ್ಕ ಹಾಸಿಗೆ ಅದೆಲ್ಲ ಇದ್ದು ಓಸು ಹೋಗೋದು ಹಾಕೊಂಬಂದೇವಿ.
ಕೈ ಅನ್ನೋದು ಮ್ಯಾಕೆ ಎತ್ತಕ್ಕೆ ಬರೋದು ಮತ್ತಿನ್ನು ಮಜ್ಜಿಗೆ ಕಡಿದೆ ಅಂತ ಹೊಸ ಹೊತ್ತಕತ್ತನಕ ಅದು ಬ್ಯಾಸ್ರ ಆಗೈತೆ ಅಂತ ಹೇಳ್ಬೇಕಿಲ್ಲಕ್ಕ ನೀನು. ಬ್ಯಾಸ್ರ ಆಗೈತೆ ಅಂತ ನಾ ಯವ್ವ ಎಲ್ಲಿ ಹೇಳಕ್ಕೋಲಿ. ಇಬ್ಬರು ಮನ್ಯಾಗ ಅದಾರ ಗಂಡು ಮಕ್ಳು ಇವತ್ತು. ಮತ್ತು ಯಾಕೆ ಅಷ್ಟು ಇದನ್ನು ಕಡ್ಯಾಕೆ ಬ್ಯಾಸ್ರ ಆಗೈತೆ ನಿಮಗೆ ಏನು ಮಾಡ್ತೀರಂತಂದು ಮತ್ತು ಅದಕ್ಕೆ ಹುಯಿ ಅಂತಾರೆ. ಸುಮ್ಮನೆ ಅದಕ್ಕೆ ಒಂದೊಂದಿಲ್ಲ ಎರಡೊಂದಿಲ್ಲ ಹ್ಞೂ ರೀ ಬರ್ತೇನೆ ತಡ್ರಿ ಒಟ್ಟು ಕೆಲಸ ಐತಂತೆ ಹಂಗೆ ಬಂದೆ ಹೊರಗೆ. ಅದು ಮನೆ ಕಟ್ಟೈತಲ್ವ ಈಗ ಇದ್ದಿದ್ದು ಬಳಸ್ಕೊ ಮತ್ತು ಯಾವಾಗಾರ ಇದನ್ನು ತುಪ್ಪ ಅದು ಕೊಟ್ಟು ಕಳಿಸ್ತೈತೆ ಅಂತ ಹೇಳ್ಬೇಕಿಲ್ಲ. ಬ್ಯಾಸ್ರ ಆಗೈತಿ ಯವ್ವ ಏನು ಯವ್ವ ಆತಗ. ಈಗ ಇಷ್ಟೊತ್ತನ ಎಲ್ಲ ಅರ್ಬಿ ಒಗದು ಹಾಕಿ ಅದು ಬಂದ್ವಿ. ಈಗ ನಿನಗೆ ಇಲ್ಲೇ ಹಕ್ಕಿ ಕಸ ಹೊಡಿದು ನೀರು ಕುಡ್ಸೋದು ದನ ಚಾಕ್ರದ್ದು ಇಲ್ಲಿ ಕೆಲಸ ಆತ. ಈಗ ಹೊಳ್ಳಿ ಮತ್ತೆ ಇದು ಬೇಕಂತ ಈಗ ಏನಾರ ಬಜ್ಜಿಯಾರ ಏನಾರ ಮಾಡ್ಬೇಕಂತ. ಮತ್ತೀಗ ಅದ್ರದ್ದು ಕೆಲಸ ಮತ್ತು ಸಂಜೆ ತಿಂದಿರ್ತಾರಿಲ್ಲ ಮತ್ತಿಲ್ಲ ರೊಟ್ಟಿ ಮಾಡ್ಬೇಕು. ಮತ್ತೀಗ ಚಪಾತಿ ಒಲ್ರಿ ಅಂತ ಬಿಸಿಲೈತಿ ರೊಟ್ಟಿನ ಮಾಡಿಬಿಡ ಅಂತಂದ್ರೆ ಮತ್ತೀಗ ರೊಟ್ಟಿ ಮತ್ತೊಂದಿರ್ತದೆ ಪಲ್ಯ ಅನ್ನ ಸಾರು ಎಲ್ಲ ಆಗ್ಬೇಕೀಗ. ಬಜಿ ಅಂತ ಅಕ್ಕ ನಾ ಮಾಡ್ಕೊಡಕ್ಕೆ ಬರ್ತೈತಲ್ಲ ಅಕ್ಕ. ಯವ್ವ ತಗಡೆ ಸುಮ್ಮನೆ ಕುಂತ್ರೆ ಸಾಕಾಗೈತೆ ನೋಡಿ ಇವತ್ತು. ಯಾವ ಕೆಲಸ ಯಾವ ಊಟ ಯಾವ ನೀರು ಅನ್ನಂಗಾಗೈತೆ ಇವತ್ತು ಕೆಲ್ಸಕ್ಕೆ. ಯವ್ವ ಹುಡುಗರು ಕಾಡೋದು ಒಂದು ಇವ್ ಮನ್ಯಾನ ಕೆಲ್ಸಕ್ಕೊಂದು ಯವ್ವ ಸಾಕಾಗೈತೆ ಇವತ್ತು. ಇವ್ರು ಅತ್ತೆಯಾರು ಮತ್ತು ಬೇಕು ಅಂತ ನಿಂದಿರ್ತಾರೆ. ಅವ್ರು ಇನ್ನೂ ಅತ್ತೆಯರಿಗೆ ಏನಾರ ಹೇಳ್ಕೊಬೋದು. ಅತ್ತೆಯಾರ ಇವತ್ತು ಬ್ಯಾಸ್ರ ಆಗೈತೆ ರೀ ಮತ್ತು ನಾಳೆ ಮಜ್ಜಿಗೆದು ಕಡದು ಮತ್ತು ಬಂದಿದ್ದು ಬೆಣ್ಣೆ ಅದು ಹಂಗೆ ಕಟ್ ಅಂತಾರೆ ಏನು ಕಾಶೆ ಕಟ್ ಅಂತಾರೆ ತುಪ್ಪನ ಕೇಳಕ್ಕೆ ಬರ್ತಿತ್ತು ಅಂತ ಏನು ಹೇಳಕ್ಕೆ ಬರ್ತಿತ್ತು. ಮನ್ಯಾಗ ಒಂದಿರ್ತಾರ ಮನ್ಯಾಗ ಏನು ನಡೀತಿರ್ತೈತೆ ಅನ್ನೋದು ಅರ್ಥ ಬರೋದು ವಿಷಯ ಗೊತ್ತಿರ್ತೈತೆ. ಅದಕ್ಕೆ ಹುಯಿ ಏನೋ ಇರಾಕಿಲ್ಲ ಹೇಳ್ಯಾಳ ಕಟ್ಟಕ್ಕೆ ಬರೋದಿಲ್ಲನ ಮಾಡಕ್ಕೆ ಬರೋದಿಲ್ಲನ ಅಂತ ನಿಂದಿರ್ತಾರೆ ತಮ್ಮಗಳು. ನಡಿವಾಕ ಯಾಕೆ ಬೇಸರ ಆಗಲ್ದಕ್ಕ ನಡಿ ನಾನು ಬಡ ಉಳ್ಳಾಗಡ್ಡಿ ಹೆಚ್ಚಿ ಹಸೆ ಖಾರ ಐತಕ್ಕ ಬಜ್ಜಿ ಇಟ್ಟು ಕಲಿಸ್ಕೊಡ್ತೇನೆ ನೀ ಕರಿ ನಾನು ಇದನ್ನು ಮಜ್ಜಿಗೆ ಅದು ಕಡಿತೀನಕ್ಕ. ಮತ್ತೆ ಏನು ಮಾಡ್ಬೇಕು ಹೇಳ್ಯಾರ ಇನ್ನು ಇದನ್ನು ಮತ್ತು ಕಟ್ಲಿಕ್ಕಂದ್ರೆ ಬೇಕಂತ ಕಟ್ಟಿಲ್ಲೋಣ ಅಂತಂದು ಅದಕ್ಕೂ ಹೆಸರು ಇಡ್ತಾರೆ. ಸೊಳ್ಳೆ ಕಟ್ಟುದ ಮತ್ತು ಹೆಸರು ಇಡಿಸ್ಬೋದು ನಾವು. ಬ್ಯಾಡ ನಡಿ ಹೋಗುನ್ ಯಾಕೆ ಬೇಸರ ಅದಾಗಲ್ದಕ್ಕ ನಮ್ಗೆ ಮತ್ತೆ ಏನು ಮಾಡ್ಬೇಕು. ಯಾರವ ಹೆಣ್ಮಕ್ಳಿಗೆ ಬಿಡುಗಡೆ ಇಲ್ಲದ ಬಾ ಇದು ಮಾಡಂದ ಕೆಲಸ ಮಾಡಬೇಕಾ ಬಾ ನಡಿ. ಬಿಡುಗಡೆ ಇಲ್ಲದಿದ್ದು ಅಡುಗೆ ಮನೆ ಕೆಲಸ ಯಾವಾಗ ತಪ್ತತಾನೆ ಹೆಣ್ಮಕ್ಳಿಗೆ ತಪ್ಪುದು ಇಲ್ಲಿ ಬಿಡೋದು ನಡಿ ಹೋಗುನ್. ಅಕ್ಕ ಕೊತ್ತಂಬರಿ ಅದು ತಮ್ಮಂದಾರನಕ್ಕ ಕೊತ್ತಂಬರಿ ಇದ್ದಿದ್ದಿಲ್ಲ ಮತ್ತು ಬಜ್ಜಿ ಕೊಟ್ಟು ಕೊತ್ತಂಬರಿ ಹಾಕಿದ್ರೆ ಬೇಷಾಕತ್ತಕ್ಕ. ಕರಿಬೇವದ ಐತೆ ಬಿಡಕ್ಕ ಮುಂಜಾನೆಲ್ಲ ಹಿತ್ತಲ್ದಾಗಿತ್ತ ಅಷ್ಟು ನಗೆಟ್ ಬೇಕಾಟ ಈಗ ಮನೆಗೆ 2 ದಿನಕ್ಕೆ ಆಗುವಷ್ಟು ಹೊಳಮಳೆಯಲ್ಲಿ ಗಿಡದಾಗ ಕಿತ್ಕೊಂಬರೋದು ಧೂಳಾಗಿರ್ತೈತೆ ಹೊಳಮಳೆ ತೊಳಿದಾಕತ್ತಂತೇಳಿ ಕಿತ್ಕೊಂಬಂದು ಓಟ ತೊಳೆದು ಅವ್ನು ಒರೆಸಿ ಒಂದು ಅರ್ಬ್ಯಾಗ ಹಾರಾಕಿದ್ನಕ್ಕ. ಅದನ್ನ ಇದನ್ನ ಕಟ್ಟಿ ಇಡ್ಬೇಕಕ್ಕ ಅದನ್ನ ಮತ್ತೆ ಬಾಡ್ತತಿ. ಅಲ್ಲ ಕೊತ್ತಂಬರಿ ತಂದಾರನಕ್ಕ ಎಲ್ಲ ತಗೊಂಬಂದಾರ ಬಾ. ಕೊತ್ತಂಬರಿ ಕಾಯಿಪಲ್ಲೆ ಬದ್ನಿಕಾಯಿ ತಗೊಂಬಂದಾರ ಸೌತೆಕಾಯಿ ತಗೊಂಬಂದಾರ ಬೀನ್ಸ್ ತಂದಾರ ಚೌಳಿಕಾಯಿ ತಗೊಂಬಂದಾರ. ಯವ್ವ ಚೌಳಿಕಾಯಿ ಕುತ್ಕೊಂಡು ಸೋಸ್ಬೇಕು ಅವ್ನು 1 ಕಿಲೋ ತಂದಾರ. ಎದಕ್ಕೆ ತರ್ಬೇಕು ಅವನ್ನ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಬಂದಿದ್ರೆ 2 ಸರ ಪಾವು ಕಿಲೋದಂಗೆ 2 ಸರ ಒಂದು ವಾರದಾಗ ಒಂದು 2 ಸರ ಮಾಡಿಬಿಟ್ಟಿದ್ರೆ ಮುಗಿದು ಹೋಗಿತ್ತಿಲ್ಲ. 1 ಕಿಲೋ ತಗೊಂಬಂದಾರ ಅವನ್ನ ಕುತ್ಕೊಂಡು ಸೋಸ್ರಾಗನ ಇದನ್ನ ಹಾಕತಿ. ಇವು ಕಿರಿಕ್ಸಲ್ಲಿ ತಂದಾರ 5 ಶಿವ್ಡು ತಂದಾರ ಅವನು ಅಷ್ಟು ಕುತ್ಕೊಂಡು ಸೋಸ್ಬೇಕೀಗ. ಆಯ್ತು ಬಿಡಿ ಇವತ್ತು ಕೆಲಸನ ಈ ಕೆಲಸ ಬಿಡಿ ಇವತ್ತು ಹಂಗಾರೆ 5 ಶಿವ್ಡು ಕಿರಿಕ್ಸಾಲಿ ಮತ್ತು ಮೆಂತೆನ ತಂದಿರ್ಬೇಕಲ್ಲಕ್ಕ. ತಪ್ಪಲ್ ದಿನಸ ಎಲ್ಲ ತಂದಾರ. ನಡಿವ ಹಂಗಾರೆ ಅತ್ತೆಯರಿಗೆ ಹೇಳೋನ್ ಬಾ ತಪ್ಪಲ್ ದಿನಸ ಸೋಸ್ಕೊಡು ಅಂತೇಳಿ ನಾವಲ್ವ ಹೇಳಕ್ಕೆ. ಮತ್ತು ಅವರು ನಿನ್ನ ಗಂಡ ನನ್ನ ಗಂಡದನಲ್ಲ ಏನು ಮಾಡ್ತೀರಿ ಮನ್ಯಾಗ ವಯಸ್ಸಾದಕ್ಕೆ ಕೈಯಾಗ ಕೊಡ್ತೀರನ ಸೋಸಾಕಂತಾರ ಎಲ್ಲಿ ನಡೆಯತ್ತದ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ? ಸರೋಜನ ಮನೆ ಕತೆನೂ ಬಹಳ ಜನ ಇಷ್ಟಪಟ್ಟು ನೋಡಕತ್ತೀರಿ. ಭಾಳ ಚಂದ ಬರತ್ತ ಒಂದು ಕತೆಗಳಂತಂದು ಕಮೆಂಟ್ ಮೂಲಕ ತಿಳಿಸ್ತೀರಿ. ಭಾರಿ ಖುಷಿ ಆಯ್ತು ರೀ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ಸಬ್ಸ್ಕ್ರೈಬ್ ಆಗೋದು ಏನಾದರೂ ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿ ನಮಗೂ ಖುಷಿ ಆಕತಿ. ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.